ಎಷ್ಟು ವರ್ಷದಿಂದ ಈ ರೀತಿ ಆಚರಣೆಗಳು ನಡ್ಕೊಂಡು ಬರ್ತಾ ಇದೆ? ಸರ್, ಇವತ್ತು ನಮ್ಮ RMZ ಮಾಲ್ ಮುಂಭಾಗದಲ್ಲಿ ಏನಿದೆ ಶ್ರೀ ಮುತ್ತು ಮಾರಿಯಮ್ಮ ಅವರ 56ನೇ ಕರಗ ಮಹೋತ್ಸವ ಇವತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯರು ಬರ್ತಾ ಇದ್ದಾರೆ. ಈಗ ಮಾನ್ಯ ಶಾಸಕರಾದ SR ವಿಶ್ವನಾಥಣ್ಣನವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಶಾಸಕರಾದಾಗಿಂದನೂ ಸಹ ಪ್ರತಿ ವರ್ಷವೂ ಸಹ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುವಂತಹ ಇದರಲ್ಲಿ ತೊಡಕೊಳ್ತಾರೆ. ಇವತ್ತು ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಕರಗವನ್ನು ಹೊತ್ತು ಬೆಂಕಿಯಲ್ಲಿ ನಡೆದು ಹೋಗುವಂಥ ಮೆರವಣಿಗೆ ಹೋಗುವಂತಹ ಕರಗ ಇದೇ ಮೊದಲು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇದು ಪೂರ್ವಜರು ನಮಗೆ ಹೇಳಿರೋದು ಏನಂದರೆ, ಇದ್ರ ಮುಂದೆ ಬಂದು ಕರಗ ಬೆಂಕಿಯಲ್ಲಿ ನಡೀತಾ ಇರಲಿಲ್ಲ, ಭಕ್ತಾದಿಗಳು ನಡೀತಾ ಇದ್ರು. ಆದರೆ ಆಗಿನ ಪೂರ್ವಜರು ಏನು ಮಾಡಿದ್ರು, ಇಲ್ಲ ಕರಗನೂ ನಡಿಬೇಕು ಅಂತೇಳಿ. ಯಾಕಂದರೆ ಭಕ್ತಿ ಇದ್ದರೆ ದೇವರಿಗೆ ಶಕ್ತಿ ಇದ್ದರೆ ಕರಗನೂ ನಡೀಲಿ ಬಿಡಿ ಅಂತ. ಯಾಕಂದರೆ ಇವತ್ತು ನಡೆದ ಮೇಲೆ ಸುಮಾರು ಬೆಳಗಿನ ಜಾವ 3 ಗಂಟೆ ಗಂಟ ನಡಿಬೇಕಾಗ್ತದೆ. ಅಂಥದ್ರಲ್ಲಿ ಬೆಂಕಿ ಕುಂಡದಲ್ಲಿ ನಡೆದು 3 ಗಂಟೆ ಗಂಟ ಎಲ್ಲ ಊರುಗಳಲ್ಲಿ ಹೋಗಿ ಒಂದು ಮೆರವಣಿಗೆಯನ್ನು ಪಡ್ಕೊಂಡು ಬರುವಂತಹ ಪದ್ಧತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ. ಇದು ವಿಶೇಷ ಅಂತ ಹೇಳ್ಬೋದು. ಆದರೆ ಇವತ್ತು ಇದು ಚಿಕ್ಕದಾಗಿದ್ದಂಥ ಈ ದೇವಸ್ಥಾನ ಇವತ್ತು ಭಾಳಷ್ಟು ದೊಡ್ಡದಾಗಿ ಭಕ್ತಾದಿಗಳ ಸಹಕಾರದಿಂದ ಭಾಳಷ್ಟು ದೊಡ್ಡದಾಗಿದೆ. ಆದರೆ ಇಲ್ಲಿನ ಶಕ್ತಿಯೂ ಸಹ ಅಪಾರವಾದಂತಹ ಶಕ್ತಿ. ಹಾಗೆ ಎಲ್ಲರೂ ಸಹ ಭಕ್ತಾದಿಗಳು ಸುಮಾರು ಕಡೆಯಿಂದ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿನ ಶಕ್ತಿಯನ್ನು ಅರ್ಥಕೊಂಡು ಬರ್ತಾ ಇದ್ದಾರೆ. 56ನೇ ವರ್ಷ ಇವತ್ತು ನಡೀತಾ ಇದೆ. ದೇವರು ಎಲ್ರಿಗೂ ಒಂದು ಸಮೃದ್ಧಿಯಾದಂತಹ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ. ನಾನು ಈಗ ಒಂದು ಸಂಪ್ರದಾಯ, ಒಂದು ಆಚಾರ, ಒಂದು ವಿಚಾರಕ್ಕೆ ಅದರದೇ ಆದ ಹಿನ್ನೆಲೆ ಇದೆ. ಇಲ್ಲಿ ದೇವಸ್ಥಾನದಲ್ಲಿ ಎಷ್ಟು ವರ್ಷದಿಂದ ಈ ರೀತಿ ಆಚರಣೆಗಳು ನಡ್ಕೊಂಡು ಬರ್ತಾ ಇದೆ? ಸರ್, ಇವತ್ತು ನಮ್ಮ RMZ ಮಾಲ್ ಮುಂಭಾಗದಲ್ಲಿ ಏನಿದೆ ಶ್ರೀ ಮುತ್ತು ಮಾರಿಯಮ್ಮ ಅವರ 56ನೇ ಕರಗ ಮಹೋತ್ಸವ ಇವತ್ತು ಕಾರ್ಯಕ್ರಮ ಅದ್ಧೂರಿಯಾಗಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಗಣ್ಯರು ಬರ್ತಾ ಇದ್ದಾರೆ. ಈಗ ಮಾನ್ಯ ಶಾಸಕರಾದ SR ವಿಶ್ವನಾಥಣ್ಣನವರು ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅವರು ಶಾಸಕರಾದಾಗಿಂದನೂ ಸಹ ಪ್ರತಿ ವರ್ಷವೂ ಸಹ ಈ ದೇವಸ್ಥಾನಕ್ಕೆ ಬಂದು ಪೂಜೆಯನ್ನು ಸಲ್ಲಿಸುವಂತಹ ಇದರಲ್ಲಿ ತೊಡಕೊಳ್ತಾರೆ. ಇವತ್ತು ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಇಡೀ ರಾಜ್ಯದಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಕರಗವನ್ನು ಹೊತ್ತು ಬೆಂಕಿಯಲ್ಲಿ ನಡೆದು ಹೋಗುವಂಥ ಮೆರವಣಿಗೆ ಹೋಗುವಂತಹ ಕರಗ ಇದೇ ಮೊದಲು ಅಂತ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇದು ಪೂರ್ವಜರು ನಮಗೆ ಹೇಳಿರೋದು ಏನಂದರೆ, ಇದ್ರ ಮುಂದೆ ಬಂದು ಕರಗ ಬೆಂಕಿಯಲ್ಲಿ ನಡೀತಾ ಇರಲಿಲ್ಲ, ಭಕ್ತಾದಿಗಳು ನಡೀತಾ ಇದ್ರು. ಆದರೆ ಆಗಿನ ಪೂರ್ವಜರು ಏನು ಮಾಡಿದ್ರು, ಇಲ್ಲ ಕರಗನೂ ನಡಿಬೇಕು ಅಂತೇಳಿ. ಯಾಕಂದರೆ ಭಕ್ತಿ ಇದ್ದರೆ ದೇವರಿಗೆ ಶಕ್ತಿ ಇದ್ದರೆ ಕರಗನೂ ನಡೀಲಿ ಬಿಡಿ ಅಂತ. ಯಾಕಂದರೆ ಇವತ್ತು ನಡೆದ ಮೇಲೆ ಸುಮಾರು ಬೆಳಗಿನ ಜಾವ 3 ಗಂಟೆ ಗಂಟ ನಡಿಬೇಕಾಗ್ತದೆ. ಅಂಥದ್ರಲ್ಲಿ ಬೆಂಕಿ ಕುಂಡದಲ್ಲಿ ನಡೆದು 3 ಗಂಟೆ ಗಂಟ ಎಲ್ಲ ಊರುಗಳಲ್ಲಿ ಹೋಗಿ ಒಂದು ಮೆರವಣಿಗೆಯನ್ನು ಪಡ್ಕೊಂಡು ಬರುವಂತಹ ಪದ್ಧತಿಯಲ್ಲಿ ಬೆಳೆಸ್ಕೊಂಡಿದ್ದಾರೆ. ಇದು ವಿಶೇಷ ಅಂತ ಹೇಳ್ಬೋದು. ಆದರೆ ಇವತ್ತು ಇದು ಚಿಕ್ಕದಾಗಿದ್ದಂಥ ಈ ದೇವಸ್ಥಾನ ಇವತ್ತು ಭಾಳಷ್ಟು ದೊಡ್ಡದಾಗಿ ಭಕ್ತಾದಿಗಳ ಸಹಕಾರದಿಂದ ಭಾಳಷ್ಟು ದೊಡ್ಡದಾಗಿದೆ. ಆದರೆ ಇಲ್ಲಿನ ಶಕ್ತಿಯೂ ಸಹ ಅಪಾರವಾದಂತಹ ಶಕ್ತಿ. ಹಾಗೆ ಎಲ್ಲರೂ ಸಹ ಭಕ್ತಾದಿಗಳು ಸುಮಾರು ಕಡೆಯಿಂದ ಬರ್ತಾ ಇದ್ದಾರೆ. ಯಾಕಂದರೆ ಇಲ್ಲಿನ ಶಕ್ತಿಯನ್ನು ಅರ್ಥಕೊಂಡು ಬರ್ತಾ ಇದ್ದಾರೆ. 56ನೇ ವರ್ಷ ಇವತ್ತು ನಡೀತಾ ಇದೆ. ದೇವರು ಎಲ್ರಿಗೂ ಒಂದು ಸಮೃದ್ಧಿಯಾದಂತಹ ಒಳ್ಳೇದು ಮಾಡಲಿ ಅಂತೇಳಿ ಭಗವಂತನಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ.